ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ಈ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್, ಆ ಥರ ನಾನು ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತ ರೆಸಿಪಿ. ಆಯಿಲೆಲ್ಲ ಇಲ್ಲ, ಇದು ಆಯಿಲ್ಲೆಸ್ ತಿಂಡಿ. ನೋಡಿ, ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿದು ಹಾಕ್ಕೊಳ್ಳಿ ತುರಮಣೆಯಿಂದ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಚಟ್ನಿ ಮಾಡಿ ಇಟ್ಕೊಂಬಿಡೋಣ ಫಸ್ಟು. ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ, ಹಾಗೆ ಹೆಚ್ಚಿಟ್ಕೊಂಡಿರತಕ್ಕಂಥ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು, ಅದ್ರ ಜೊತೆಗೆ ಒಂದು ಸ್ಪೂನ್ ಹುರ್ಗಡ್ಲೆ ಪುಟಾಣಿ ಅಂತಾರಲ್ಲ, ಅದನ್ನು ಹಾಕ್ಕೊಂಡು, ನಾನು ರುಚಿಗೆ ಉಪ್ಪು ಹಾಕ್ಕೊಂಡು, ನೋಡಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸರಿ ಹಾಗೆ ರುಬ್ಕೊಂಬರ್ತೀನಿ, ನೀರು ಹಾಕಲ್ಲ. ಮತ್ತು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಸ್ವಲ್ಪ, ತುಂಬ ನೈಸಾಗಿ ಮಾಡಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೋತೀನಿ. ತುಂಬ ನೈಸಿದ್ರೆ ಚಟ್ನಿ ಅಷ್ಟು ರುಚಿ ಇರಲ್ಲ. ಹಾಗಾಗಿ ಬನ್ನಿ, ಇವಾಗ ಚಟ್ನಿ ರುಬ್ಬಿದಾಗಿದೆ ಅಲ್ವಾ, ರೊಟ್ಟಿಗೆ ಹೇಗೆ ಕಲಿಸ್ಕೊಳ್ಳೋದಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ 2 ಬೌಲು ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನಾನು 3 ಜನಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಣ್ಣೀರಿನಲ್ಲೇ ಕಲಿಸ್ಕೊಳ್ಳೋದು, ಬಿಸಿ ನೀರೇನು ಬೇಡ ಇದಕ್ಕೆ. ನೋಡಿ, ಇವಾಗ ನಾನು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಬರ್ತೀನಿ. ಯಾರೆಲ್ಲ ಈ ಥರ ರೊಟ್ಟಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಇನ್ನೂ ಒಂದು ಅರ್ಧ ನೀರು ಹಾಕ್ಕೋತೀನಿ. ನನಗೆ ಈ ಅಕ್ಕಿ ಹಿಟ್ಟಿಗೆ 2 ಬೌಲ್ ಅಕ್ಕಿ ಹಿಟ್ಟಿಗೆ 2.5 ಗ್ಲಾಸ್ ನೀರು ಹಿಡಿತು. ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಬರೋಣ. ನಾದೋದೇನು ಬೇಡ ನೋಡಿ, ಈ ರೀತಿ ತುಂಬ ಗಟ್ಟಿನೂ ಕಲಿಸ್ಕೊಬೇಡಿ, ತುಂಬ ತೆಳುವು ಕಲಿಸ್ಕೊಬೇಡಿ. ಈ ರೀತಿ ಉಂಡೆ ಕಟ್ಟ ಅದಕ್ಕಿದ್ರೆ ಸಾಕು. ಇವಾಗ ಹೆಂಚನ್ನ ಬಿಸಿಗಿಟ್ಟಿದ್ದೀನಿ, ಬಿಸಿ ಆಗಿದೆಯಾ ನೋಡೋಣ ಬನ್ನಿ. ಸ್ವಲ್ಪ ನೀರು ಹಾಕಿ ನೋಡಿ, ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು ಹೆಂಚು ಚೆನ್ನಾಗಿ ಕಾಯ್ದ್ರೇ ರೊಟ್ಟಿ ಚೆನ್ನಾಗಿ ಬರೋದು. ಬನ್ನಿ, ಇವಾಗ ರೊಟ್ಟಿ ತಟ್ಕೊಂಬರೋಣ. ನೋಡಿ, ಈ ರೀತಿ ನೀರು ಇಟ್ಕೋಬೇಕು ಪಕ್ಕದಲ್ಲಿ. ನೀರು ಕೈ ಮಾಡ್ಕೊಂಡು ಈ ರೀತಿ ಎಳಿತಾ ಇದ್ದರೆ ರೊಟ್ಟಿ ಅದೇ ದೊಡ್ಡದಾಗ್ತಾ ಹೋಗುತ್ತೆ, ರೌಂಡ್ ಶೇಪಲ್ಲಿ ಬರುತ್ತೆ. ಏನು ಚಿಂತೆ ಮಾಡಬೇಡಿ, ಈ ರೀತಿ ಆದರೆ ಅದೇ ನೀರು ಕೈ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಎಳೀರಿ, ಎಕ್ಸ್ಟ್ರಾ ಇರೋದನ್ನ ತೆಗೆದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಈ ರೀತಿ ರೊಟ್ಟಿ ಮಾಡೋದಂತ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಆಯಿಲ್ಲೇ ಬೇಡ, ಒಂದು ತೊಟ್ಟು ಎಣ್ಣೆ ಕೂಡ ಯೂಸ್ ಮಾಡೋಂಗಿಲ್ಲ ಇದಕ್ಕೆ. ನೋಡಿದ್ರೆ ಬನ್ನಿ, ಇವಾಗ ಆಗಿದೆ ರೊಟ್ಟಿ ತಟ್ಟಿದ್ದು. ಇವಾಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೊಂಬರೋಣ. ನೋಡಿ, ಇವಾಗ ರೊಟ್ಟಿ ಆಲ್ಮೋಸ್ಟ್ ಬೆಂದಿದೆ ಅನಿಸುತ್ತೆ. ಇವಾಗ ಉಲ್ಟಾ ಮಾಡೋಣ. ಉಲ್ಟಾ ಮಾಡಿ ಕೂಡ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ, ಒಲೆಯಲ್ಲಿ ಮಾಡೋರು ಅವಾಗ ದೊಡ್ಡ ರೊಟ್ಟಿ ತುಂಬ ಚೆನ್ನಾಗಿರೋದು ರುಚಿ. ಇವಾಗ ಗ್ಯಾಸಲ್ಲೆಲ್ಲ ಅಷ್ಟು ರುಚಿ ಇರಲ್ಲ ಬಿಡಿ, ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೇ ರುಚಿ ಅಡುಗೆಗಳು. ನೋಡಿ, ಇವಾಗ ನಾನು ಚಟ್ನಿ ಮತ್ತು ತುಪ್ಪ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿ ಕೂಡ ಬೆಂದಿದೆ ಚೆನ್ನಾಗಿ. ಈ ಕಡೆ ಇದನ್ನು ಕೂಡ ಪ್ಲೇಟಿಂಗ್ ಮಾಡೋಣ. ನೋಡಿ, ಪ್ಲೇಟ್ಗೆ ಹಾಕ್ಕೊಂಡೆ. ಈಗ ಮತ್ತೆ ಇನ್ನೊಂದು ರೊಟ್ಟಿ ತೊಟ್ಕೊಂಬರ್ತೀನಿ ನೋಡಿ. ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. ಇನ್ನೂ ಒಂದು ತಟ್ಟನ. ನಿಮಗೆ ಹೆಚ್ಚು ಬಿಸಿ ಇದೆ ಅನಿಸಿದ್ರೆ 2 ಹೆಂಚು ಇಟ್ಕೊಂಬಿಡಿ. ಒಂದು ರೊಟ್ಟಿ ತಟ್ಟಿ ಬೇಯಿಸೋ ಅಷ್ಟರಲ್ಲಿ ಅದು ತಣ್ಣಗಾಗಿರುತ್ತೆ, ಅದನ್ನು ತಟ್ಟಿ ಹೆಂಚು ಮೇಲೆ ಇಡೋದು, ಮತ್ತು ಇದಕ್ಕೆ ತಟ್ಟಿ ಹೆಂಚು ಮೇಲೆ ಇಡೋದು. ಆ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಕೈ ಬಿಸಿ ಅನಿಸಲ್ಲ. ಒದ್ದೆ ಕೈ ಮಾಡ್ಕೊಂಡು ಈ ರೀತಿ ಮಾಡ್ಕೋಬೇಕು ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ನಾನು ಸೌತೆಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ರೊಟ್ಟಿನ. ಆಹಾ, ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಬಾಯಲ್ಲಿ ನೀರು ಬರುತ್ತೆ ಕೇಳಿದ್ರೇ. ಓಕೆನಾ ಫ್ರೆಂಡ್? ನೋಡಿ, ಇನ್ನೊಂದು ರೊಟ್ಟಿ ತಟ್ಟಿದ್ನಲ್ಲ, ಅದು ಬೇಯಿತು. ನನಗೆ ಆಲ್ಮೋಸ್ಟ್ ಇದರಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದೆ, ಒಂದು 7 ರೊಟ್ಟಿ ಆಗಿತ್ತು. ಓಕೆನಾ ಫ್ರೆಂಡ್? ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.